ವಾರದಲ್ಲಿ ನನ್ನ ಮದುವೆ ಇದೆ, ಹೊಟ್ಟೆ ತುಂಬ ದಪ್ಪ ಇದೆ, ವೇಟನ್ನು ಕಡಿಮೆ ಮಾಡಬೇಕು ಅಂತ ನೀವೇನಾದರೂ ಅನ್ಕೊಳಕತ್ತಿದ್ರೆ ಈ ಸಿಂಪಲ್ ಡ್ರಿಂಕ್ಸ್ನ ಟ್ರೈ ಮಾಡಿರಿ. ನೀವು ಕೂಡ ಶಾಕ್ ಆಗ್ತೀರಾ. ನಾನು ಕೂಡ ಇದನ್ನು ಟ್ರೈ ಮಾಡಿ ರಿಸಲ್ಟ್ ನೋಡಿ ಶಾಕ್ ಆಗಿಬಿಟ್ಟೆ. ಎಲ್ಲರೂ ಹೇಳ್ತಾರೆ ಬೆಳಗ್ಗೆ ಎದ್ದ ಬಿಸಿ ನೀರನ್ನು ಕುಡಿಬೇಕು ಅಂತೇಳಿ. ಆ ಬಿಸಿ ನೀರನ್ನು ಹಾಗೆ ನಾರ್ಮಲ್ ಆಗಿ ಕುಡಿ ಬದಲಿ ಈ ಎರಡು ವಸ್ತುನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರಪ್ಪ ಅಂತಂದ್ರೆ ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ಹೊಲಸು ಕಿತ್ತು ಹೋಗುತ್ತೆ. ನಿಮ್ಮ ವೇಟ್ ಜಲ್ದಿನ ಕಡಿಮೆ ಆಗುತ್ತೆ. ನಿಮ್ಮ ಹೊಟ್ಟೆ ಭಾಗನೂ ಕೂಡ ಜಲ್ದಿನ ಕಡಿಮೆ ಆಗುತ್ತೆ. ಆಫ್ಟರ್ ಆ್ಯಂಡ್ ಬಿಫೋರ್ ನನ್ನ ಪಿಕ್ಚರ್ ನೋಡ್ರಿ, ನೀವು ಕೂಡ ಶಾಕ್ ಆಗ್ತೀರಿ. ಈ ಒಂದು ಡ್ರಿಂಕ್ಸ್ನ ನೀವು ತೊಗೊಂಡ್ರು ಕೂಡ ನಿಮಗೂ ಕೂಡ ಶಾಕ್ ಆಗೇ ಆಗುತ್ತೆ. ಸೊ ಯಾವ ರೀತಿ ಮಾಡೋದಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡೋನು. ಈ ಒಂದು ಡ್ರಿಂಕಿಂದ ನನ್ನ ಹೊಟ್ಟೆ ಭಾಗ ಜಲ್ದಿನ ಕಡಿಮೆ ಆಯಿತು, ನನ್ನ ವೇಟ್ ಲಾಸ್ ಭಾಳ ಜಲ್ದಿನ ಆಯಿತು, ಜೊತೆಗೆ ನನ್ನ ಸ್ಕಿನ್ನು ಕೂಡ ಗ್ಲೋಯಿಂಗ್ ಆಗೈತಿ. ಆಮೇಲೆ ನನ್ನ ಹೇರ್ಸ್ ಕೂಡ ವ್ಯಾಲ್ಯೂಮ್ನೆಸ್ ಆಗೈತಿ, ನನ್ನ ಹೇರ್ಸ್ ಕೂಡ ತಿಕ್ ಕೂಡ ಆಗೈತಿ. ನೀವು ಇಲ್ಲಿ ಯಾವುದೇ ಒಂದು ಪ್ರೋಟೀನ್ ಆಗಲಿ ಏನೇ ಒಂದು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡೋದು ಏನು ಬೇಡ. ಜಸ್ಟ್ ನಾರ್ಮಲ್ ವಾಟರ್ನಾಗ ನಾರ್ಮಲ್ ಬಿಸಿ ನೀರೊಳಗೆ ಈ ಒಂದು ಎರಡು ವಸ್ತುನ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಸಾಕು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಸ್ಕಿಪ್ ಮಾಡಿದಾಗ ಎಂಡ ತನಕ ನೋಡಿರಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ನಾ ಇಲ್ಲಿ ಫಸ್ಟ್ ತೊಗೊಂಡಿರೋದು ಬಂದುಬಿಟ್ಟು ಚಿಯಾ ಸೀಡ್ಸ್. ಈ ಒಂದು ಬೇಸಿಗೆಯಲ್ಲಿ ಈ ಥರ ಇದನ್ನು ಕುಡಿದ್ಬಿಟ್ರಪ್ಪ ಅಂತಂದ್ರೆ ನಿಮಗೆ ಹೊಟ್ಟೆ ಕೂಡ ತಂಪಿರುತ್ತೆ, ನಿಮ್ಮ ದೇಹ ಕೂಡ ತಂಪಾಗುತ್ತೆ, ನಿಮಗೆ ಹೀಟ್ ಆಗೋದಿಲ್ಲ. ಸೊ ಯಾವುದೇ ಒಂದು ಪ್ರಾಬ್ಲಮ್ ಆಗೋದು, ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಚಿಯಾ ಸೀಡ್ಸ್. ಇದು ನಿಮಗೆ ಎಲ್ಲ ಒಂದು ಅಂಗಡಿಗಳಲ್ಲಿ ಜನರಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಬೇಕಂದರೆ ಇದ್ರಾಗದ ಲಿಂಕ್ ಕೆಳಗಡೆ ಕೊಡ್ತಾ ಇರ್ತೀನಿ, ನೀವು ಹೋಗೋಕೆ ಪರ್ಚೇಸ್ ಕೂಡ ಮಾಡಬಹುದು. ಸೊ ನಡೀರಿ, ಇದನ್ನು ನಾನಿಲ್ಲಿ ಯಾವ ರೀತಿ ಯೂಸ್ ಮಾಡ್ಬೇಕಂತ ತೋರ್ಸಾತೇನಿ. ಸೊ ನಾ ಇಲ್ಲಿ ಒಂದು ಕಾಜಿನ ಗ್ಲಾಸ್ ತೊಗೊಂಡಿನಿ. ಕಾಜಿನ ಗ್ಲಾಸ್ ತೊಗೊಂಡ್ರೆ ಬೆಟರ್ ಆಗಿರುತ್ತೆ, ಇಲ್ಲಾಂದ್ರೆ ಸ್ಟೀಲಿನ ಗ್ಲಾಸ್ ಸಹಿತ ತೊಗೋಬೋದು ನೀವು. ಇಲ್ಲಿ ನಾ ಇಲ್ಲಿ ಕಾಜಿನ ಗ್ಲಾಸ್ ದೊಡ್ಡದು ತೊಗೊಂಡೀನಿ. ಇದನ್ನು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ನೀರೊಳಗೆ 1 ರಿಂದ 1.5 ಸ್ಪೂನ್ ಚಿಯಾ ಸೀಡ್ಸನ್ನು ಹಾಕಿ ರಾತ್ರಿ ಇಡೀ ಪೂರ್ತಿ ಇದನ್ನು ನಾವು ಒಂದು ಅರ್ಧ ಗ್ಲಾಸ್ ನೀರೊಳಗೆ ಇದನ್ನು ನಾವು ನೆನೆ ಹಾಕಬೇಕಾಗುತ್ತೆ. ನೀವು ನೆನೆ ಹಾಕುವಾಗ ಇಲ್ಲಿ ಭಾಳ ಒಂದಿಷ್ಟು ಮಾತುಗಳನ್ನು ನೆನ್ಪಿಟ್ಕೊಳ್ರಿ. ನೀವು 1.5 ಸ್ಪೂನ್ ಹಾಕೊಂಡ್ರಪ್ಪ ಅಂತಂತಂದ್ರೆ ಅದನ್ನು ಒಂದು ಸ್ಪೂನಿಂದ ನೀರು ಹಾಕಿ ಚಲೋತ್ನಂಗೆ ತಿರುಗಿಸ್ಬೇಕು. ನೀವು ಬರೀ ಮ್ಯಾಲಿಂದ ನೀರು ಹಾಕಿ ನೀವು ಹಾಗೆ ಬಿಟ್ಬಿಟ್ರಿ ಅಂತಂತಂದ್ರೆ ಅದು ಗಂಟಾಗಿ ಹಾಗೆ ಉಳಿಯುತ್ತೆ. ಸೊ ಹಾಗಾಗಿ ನೀವು ನೀರು ಹಾಕಿದ್ರೆ ಮೇಲಿಂದನೇ ನೀರು ಹಾಕಿ ನೀವು ಚಲೋತ್ನಂಗೆ ಅದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡದೆ ಇಟ್ಟರೆ ಅದು ಗಂಟಾಗುತ್ತೆ, ಚಲೋತ್ನಂಗೆ ನೆನೆಯೋದಿಲ್ರಿ. ಸೊ ಇದನ್ನೆಲ್ಲ ನಾವು ಚಲೋತ್ನಂಗೆ ಮಿಕ್ಸ್ ಮಾಡೋನು ನೋಡ್ತಿರ್ಬೋದು. ನೀವೆಲ್ಲ ಒಂದು ಸ್ಪೂನ್ ತೊಗೊಳ್ರಿ. ಸ್ಪೂನಿಂದ ಚಲೋತ್ನಂಗೆ ಕೆಳಗಡೆಯಿಂದ ಪೂರ ಮೇಲ್ಗಡೆ ಮಟನೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ನಾವಿಲ್ಲಿ ಕಾಶ್ಮೀರದಲ್ಲಿ ಇರೋದ್ರಿಂದ ನಮಗೆ ಇಲ್ಲಿ ಇನ್ನೂ ಥಂಡಿ ಜಾಸ್ತಿ ಅದ ರೀ. ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಗ್ಲಾಸ್ ತಣ್ಣೀರು ಹಾಕ್ಕೊಂಡೀನಿ. ಪೂರ ಗ್ಲಾಸನ್ನು ತಣ್ಣೀರಿಂದಾನೇ ತುಂಬಿಸ್ಕೊಳ್ರಿ. ಪೂರ ಗ್ಲಾಸ್ ತಣ್ಣೀರನ್ನ ಹಾಕ್ರಿ, ಪೂರ. ಯಾಕಂತಂದ್ರೆ ಅಲ್ಲಿ ಎಲ್ಲ ಕರ್ನಾಟಕದಲ್ಲಿ ಬಿಸಿಲು ಐತಂತ ನನಗೆ ಗೊತ್ತೈತಿ. ಸೊ ಹಾಗಾಗಿ ಇದನ್ನು ಓವರ್ ನೈಟ್ ನಾವು ಮುಚ್ಚಿ ಇದೇ ಥರನ ಇಟ್ಬಿಡೋಣ. ಸೊ ನಾವು ಮಾರ್ನಿಂಗ್ ಎದ್ದೀನಿ, ಇವಾಗ ಎದ್ದು ಒಂದು ಅರ್ಧ ಲಿಂಬೆ ಹಣ್ಣನ್ನು ತೊಗೊಂಡೀನಿ. ಲಿಂಬೆಹಣ್ಣು ಹಾಕೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಹೊಲಸು ಏನಿರುತ್ತಲ್ರಿ, ನಾವು ತಿಂದಿರುವಂಥ ಒಂದು ಎಣ್ಣೆ ಪದಾರ್ಥ ಆಗಿರಲಿ, ಏನೋ ಒಂದು ಕೊಬ್ಬಿನಾಂಶವಿರುವಂಥ ಪದಾರ್ಥ ಆಗಿರಲಿ, ಜಿಡ್ಡಿನ ಅಂಶ ಇರಲಿ, ಒಂದು ಜಂಕ್ ಫುಡ್ಸ್ ತಿಂದಿರಲಿ, ಎಲ್ಲವನ್ನು ಇದು ಹೊರಗೆ ಹಾಕಿ ನಮ್ಮ ಹೊಟ್ಟೆನ ಕ್ಲೀನ್ ಮಾಡುತ್ತಾ, ನಮ್ಮ ದೇಹನ ಸ್ವಚ್ಛ ಮಾಡುತ್ತಾ, ಜಲ್ದಿನ ನಮ್ಮ ಒಂದು ವೇಟ್ ಲಾಸ್ ಕಡಿಮೆ ಆಗುತ್ತೆ. ನಮ್ಮ ಹೊಟ್ಟೆ ಭಾಗನೂ ಕೂಡ ಜೊತೆಗೆ ಭಾಳ ಅಂದ್ರೆ ಭಾಳ ಜಲ್ದಿನ ಕಡಿಮೆ ಆಗುತ್ತೆ. ನಿಮಗೆ ಶಾಕ್ ಆಗುತ್ತೆ ಇದು ರಿಸಲ್ಟ್ ನೋಡಿ. ಇಷ್ಟು ದಿನ ನನಗೆ ಗೊತ್ತೇ ಇರಲಿಲ್ಲಪ್ಪ ಅನ್ನೋಷ್ಟು ಶಾಕ್ ಆಗ್ತೀರ. ನೀವು ಕೂಡ ಬೇರೆಯವ್ರಿಗೆ ಹೋಗಿ ಹೇಳ್ರಿ, ಸೂಪರಾಗಿರೋಂಥ ರಿಸಲ್ಟ್ ಅವರು ಕೂಡ ಕಂಡುಕೊಳ್ಳಿ ಅನ್ನೋ ಆಸೆಯಿಂದ ನಾ ಇಲ್ಲಿ ನನ್ನ ರಿಸಲ್ಟ್ ನಿಮಗೆ ಶೇರ್ ಮಾಡತ್ತೀನಿ. ನೀವು ಹೋಗಿ ಬೇರೆಯವರಿಗೆ ಶೇರ್ ಮಾಡಿರಿ. ಈ ಒಂದು ವಿಡಿಯೋನ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ. ಯಾಕಂದರೆ ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಚಾಲೂ ಆಗ್ಯಾವ. ಸೊ ಹಾಗಾಗಿ ಈ ಒಂದು ಡ್ರಿಂಕ್ಸ್ನ ನೀವು ಯೂಸ್ ಮಾಡಿದ್ರಿಂದ ನಿಮ್ಮ ಮುಖದಲ್ಲಿರುವಂಥ ಪಿಂಪಲ್ಸ್ ಹೋಗ್ತಾವೆ. ಆಮೇಲೆ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗುತ್ತೆ. ನೀವು ಫೇಶಿಯಲ್ಲು ಪಾರ್ಲರು ಎಲ್ಲನೂ ಬಿಟ್ಟು ಹೋಗ್ಬಿಡ್ತೀರ. ಅಷ್ಟೊಂದು ಸೂಪರಾಗಿರೋಂಥ ರಿಸಲ್ಟ್ ಇರುತ್ತೆ ಇದರದ್ದು. ನಾ ಇಲ್ಲಿ ಬೆಳಗ್ಗೆ ಎದ್ದ ಅರ್ಧ ಗ್ಲಾಸ್ ಬಿಸಿ ನೀರನ್ನು ಹಾಕ್ಕೊಂಡಿನಿ. ನಾನು ನಿಮಗೆ ಮೊದಲೇ ಹೇಳಿದೆ, ನಮಗೆ ಇಲ್ಲಿ ಇರೋದ್ರಿಂದ, ಕಾಶ್ಮೀರದಲ್ಲಿ ಇರೋದ್ರಿಂದ ಥಂಡಿ ಜಾಸ್ತಿ ಇರೋದ್ರಿಂದ ನಾ ಇಲ್ಲಿ ಅರ್ಧ ಗ್ಲಾಸ್ ಬಿಸಿನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಯತ್ತೀನಿ. ನೀವು ಫುಲ್ ರಾತ್ರಿನ ಓವರ್ ನೈಟ್ ತಣ್ಣೀರೊಳಗೆ ಇದನ್ನು ಒಂದು ಗ್ಲಾಸ್ ಒಳಗೆ ನೀರು ಹಾಕ್ಕೊಂಡು ನೀವು ನೆನೆಸ್ಕೊಂಡು ಇಟ್ಕೊಳ್ಬಹುದು. ಸೊ ನಾ ಎಲ್ಲ ಚಲೋತ್ನಂಗೆ ಲಿಂಬೆಹಣ್ಣನ್ನು ಇದ್ರೊಳಗೆ ಹಿಂಡ್ಕೊಂಡಿನಿ. ಪೂರ ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಂಡಿನಿ. ಮಾರ್ನಿಂಗ್ ನೋಡ್ತಿರ್ಬೋದು ಟೈಮ್ ಎಷ್ಟಾಗೈತಿ, 5 ಗಂಟೆ 10 ನಿಮಿಷ ಆಗೈತಿ. ಸೊ ಇಲ್ಲಿ ನಾನು ಡ್ರಿಂಕ್ಸ್ನ ಕುಡಿಯೋಕೆ ಸ್ಟಾರ್ಟ್ ಮಾಡೀನಿ ರೀ. ಇದನ್ನು ಕುಡಿಯುವಾಗ ಸಿಪ್ ಮಾಡ್ಕೊಂಡು ಕುಡಿಬಹುದು. ನೋಡ್ಬೋದು ನೀವು ಬೆಳಗ್ಗೆ ನಾವೇನು ಹಚ್ಕೊಂಡಿರಲ್ಲ ಫೇಸಿಗೆ. ಸೊ ನನ್ನ ಫೇಸ್ ಎಷ್ಟೊಂದು ಗ್ಲೋಯಿಂಗ್ ಆಗೈತಿ ಅಂಥೇಳಿ. ಹೀಗೆ ನಿಮ್ಮ ಸ್ಕಿನ್ನೂ ಕೂಡ ಗ್ಲೋಯಿಂಗ್ ಆಗೈತಿ, ಗ್ಲೋಯಿಂಗ್ ಆಗುತ್ತೆ. ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಒಂದು ಫೇಶಿಯಲ್ ಆಗಲಿ, ಯಾವುದೇ ಒಂದು ಸ್ಕ್ರಬ್ ಆಗಲಿ, ಏನೇನೋ ಮಾಡಿಸ್ಕೊತಾರೆ. ನಾ ಮಾತ್ರ ಯಾವ ಪಾರ್ಲರಿಗೆ ಹೋಗಂಗಿಲ್ಲ ರೀ. ಇದನ್ನು ನೀವು ಯೂಸ್ ಮಾಡ್ಕೊತ ಬಂದ್ರಂದ್ರೆ ನಿಮ್ಮ ಬಾಡಿ ಇಷ್ಟು ಶೇಪ್ ಒಳಗೆ ಬರ್ತೈತಿ. ಆಮೇಲೆ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗ್ತೈತಿ. ನಿಮ್ಮ ಹೇರ್ಸ್ ಕಟ್
ಕಟ್ಟಾಗಿ ಬೀಳೋದೆಲ್ಲ ನಿಂತು ಹೋಗುತ್ತೆ. ನಿಮ್ಮ ಹೇರ್ಸ್ ವ್ಯಾಲ್ಯೂಮ್ನೆಸ್ ಆಗುತ್ತೆ, ಥಿಕ್ನೆಸ್ ಬರುತ್ತೆ. ಎಲ್ಲರೂ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನಂತ ಕೇಳೋಷ್ಟ್ರ ಮಟ್ಟ ಬಳುಕುವ ಬಳ್ಳಿ ಥರ ಕಾಣಿಸ್ತೀರ. ಜೊತೆಗೆ ಜಂಕ್ ಫುಡ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿರಿ, ಶುಗರ್ನ ಕಡಿಮೆ ಮಾಡಿರಿ, ಸ್ವಲ್ಪ ವ್ಯಾಯಾಮ ಮಾಡಿರಿ. 7 ದಿನ ಇದನ್ನು ಟ್ರೈ ಮಾಡಿ ರಿಸಲ್ಟ್ನ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಇದೇ ಥರ ಟಿಪ್ಸ್ ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.